ಇಂದು ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೆಯಲಿದೆ. ಬಿಡದಿ ಪಾದಯಾತ್ರೆ, ವಿಧಾನಸಭೆ ಅಧಿವೇಶನ, ಸರ್ಕಾರದ ವಿರುದ್ಧ ತೆಗೆದುಕೊಳ್ಳಬೇಕಾದಂತಹ ಹೋರಾಟಗಳು ಸೇರಿದಂತೆ ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಲಿದ್ದಾರೆ. ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ. ಸರ್ಕಾರವನ್ನು ಕಟ್ಟಿಹಾಕಲು ದೋಸ್ತಿ ಸಜ್ಜು. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯತೆ ಇಲ್ಲ, ಒಗ್ಗಟ್ಟಿನ ಕೊರತೆ ಇದೆ. ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಒಮ್ಮತದ ಅಭಿಪ್ರಾಯ ಇರೋದಿಲ್ಲ ಅನ್ನೋ ಆರೋಪಗಳಿವೆ. ಇದರ ನಡುವೆ ಇಂದು ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ನಡೀತಾ ಇದ್ದು, ಎರಡೂ ಪಕ್ಷದಿಂದ ಆಯ್ದ ಪ್ರಮುಖರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದ್ದು, ಜೆಡಿಎಸ್ ಪಕ್ಷದಿಂದ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ, ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಮತ್ತು ಪರಿಷತ್ ಜೆಡಿಎಲ್ಪಿ ನಾಯಕ ಭೋಜೇಗೌಡ ಸಭೆಯಲ್ಲಿ ಭಾಗಿಯಾದರೆ, ಬಿಜೆಪಿ ಪಕ್ಷದಿಂದ ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವಥ್ ನಾರಾಯಣ್ ಹಾಗೂ ಎನ್ ರವಿಕುಮಾರ್ ಭಾಗಿಯಾಗಲಿದ್ದಾರೆ. ಬಿಜೆಪಿಯಿಂದ ಈಗಾಗಲೇ ಪ್ರಮುಖ ವಿಚಾರಗಳ ಚರ್ಚೆಯಾಗಿದ್ದು, ಇದನ್ನ ಎರಡು ಸದನದಲ್ಲಿ ಚರ್ಚೆ ಮಾಡಲು ನಿರ್ಧಾರ ಮಾಡಲಿದ್ದಾರೆ. ದೋಸ್ತಿ ಅಸ್ತ್ರ. ನೆರೆ ಬರ ಪರಿಹಾರ ಕೊಡದ ಸರ್ಕಾರದ ವಿರುದ್ಧ ಹೋರಾಟ. ಕೆಪಿಎಸ್ಸಿ ಭ್ರಷ್ಟಾಚಾರ, ನೇಮಕಾತಿ ಹಗರಣದ ವಿರುದ್ಧ ಚರ್ಚೆ. ಬಿಡದಿ ಟೌನ್ಶಿಪ್ ಕೈಬಿಡುವ ಬಗ್ಗೆ ಹೋರಾಟ. ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗದಿರುವುದು, ತಡೆ ಹಿಡಿದಿರೋ ಮಾಸಾಶನ ಬಿಡುಗಡೆ ಕುರಿತು ಜಂಟಿ ಹೋರಾಟ ನಡೆಸಲಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರಗಾಲ ಇದ್ದರೂ ಕೂಡ ಇವರು ಯಾತ್ರೆ ಮಾತ್ರ ನಿಂತಿಲ್ಲ. ಡೆಲ್ಲಿ ಯಾತ್ರೆ ನಿರಂತರವಾಗಿ ಡೆಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ ಹೊರತು ಬರಗಾಲದ ಬಗ್ಗೆ ಎಲ್ಲೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಇದುವರೆಗೂ ಒಂದೇ ಒಂದು ನಯಾ ಪೈಸೆ ಹಣನೂ ಕೂಡ ಬರಗಾಲದಲ್ಲಿ ಎಲ್ಲೂ ಬಿಡುಗಡೆ ಮಾಡದೇ ಇರೋದು. ಇವತ್ತು ಮಧ್ಯ ಕರ್ನಾಟಕದಲ್ಲಂತೂ ದೊಡ್ಡ ಭೀಕರವಾದಂಥ ಬರಗಾಲ ಇದೆ. ಮಧ್ಯ ಕರ್ನಾಟಕದಲ್ಲಿ ಅಷ್ಟಿದ್ದರೂ ಕೂಡ ಹಣ ಬಿಡುಗಡೆ ಮಾಡದೆ ಮತ್ತು ಬರಗಾಲ ಅಂತ ಘೋಷಣೆ ಮಾಡದೆ ನಾಟಕ ಆಡ್ತಾ ಇದ್ದಾರೆ. ಅದೇ ರೀತಿ ಈ ಬಿಡದಿ ಟೌನ್ಶಿಪ್ ರೈತರನ್ನು ಒಕ್ಕಲೆಬ್ಬಿಸಿ ಹಳ್ಳಿಗಳನ್ನು ಖಾಲಿ ಮಾಡಿಸಿ ಇವರ ರಿಯಲ್ ಎಸ್ಟೇಟ್ ದುಡ್ಡು ಮಾಡೋಕ್ಕೋಸ್ಕರ ಅದರಲ್ಲಿ 30,000 ರಿಂದ 40,000 ಕೋಟಿ ಹಣ ಬರ್ತೈತೆ. ಅದರಲ್ಲಿ ಯಾರ ಜಾಬ್ಗೆ ಹೋಗ್ತಾ ಇದೆ? ಇನ್ನು ಬಿಡದಿ ಪಾದಯಾತ್ರೆ ವಿಚಾರವಾಗಿ ಇನ್ನೂ ಕೂಡ ಸಾಕಷ್ಟು ಗೊಂದಲಗಳಿದ್ದು, ಇಂದು ನಡೆಯಲಿರುವಂತಹ ಸಭೆಯಲ್ಲಿ ಒಂದು ನಿರ್ಣಯಕ್ಕೆ ಬರಲಿದ್ದಾರೆ. ಪಾದಯಾತ್ರೆ ಒಟ್ಟಾಗಿ ಮಾಡಬೇಕು ಅಥವಾ ಕೇವಲ ಬೆಂಬಲ ನೀಡುವುದಾ ಅನ್ನೋದು ಚರ್ಚೆ ಮಾಡಿ ತೀರ್ಮಾನಿಸಲಿದ್ದಾರೆ. ಮೋಸ್ಟ್ಲಿ 9 ಗಂಟೆಗೆ ಸಮನ್ವಯ ಸಮಿತಿ ಇದೆ. ಕುಮಾರಸ್ವಾಮಿಯವರು ನಾವು ಎಲ್ಲ ಕೂಡ ನಾಳೆ ಸೇರ್ತೀರಿ. ಬಿಡದಿ ಹೋರಾಟದ ಬಗ್ಗೆ ಏನು ಮಾಡಬೇಕು, ವಿಧಾನಸಭೆಯಲ್ಲಿ ಹೇಗೆ ಹೋರಾಟಗಳನ್ನು ಮಾಡಬೇಕು, ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವಂಥ ದೃಷ್ಟಿಯಿಂದ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ಇನ್ನು ಮುಂದೆ ಒಟ್ಟೊಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೀವಿ. ಈ ಪಾದಯಾತ್ರೆ ಒಂಟಿ ಆಗುತ್ತಾ ಜಂಟಿ ಪಾದಯಾತ್ರೆ ಆಗುತ್ತೆ ಸರ್? ನಾಳೆ ಅದನ್ನು ನಿಮ್ಮ ಕುಮಾರಸ್ವಾಮಿಯವರೇ ಅನೌನ್ಸ್ ಮಾಡ್ತಾರೆ. ನಾಳೆ ಈಗಾಗಲೇ ಚರ್ಚೆ ಮಾಡಿದೆ. ಮೊನ್ನೆನೂ ಕೂಡ ನಾನು ದೆಹಲಿಯಲ್ಲಿ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಪಾಸಿಟಿವ್ ಆಗಿದ್ದಾರೆ. ಒಟ್ಟೊಟ್ಟಿಗೆ ನಾವು NDA ಪಾರ್ಟ್ನರ್ಸು. ಸದ್ಯ ಬಿಜೆಪಿ ಮತ್ತು ಜೆಡಿಎಸ್ನ ಪ್ರಮುಖ ನಾಯಕರು ಸಭೆ ಸೇರ್ತಾ ಇದ್ದು, ವೈಯಕ್ತಿಕ ಕಾರಣದ ನೆಪವೊಡ್ಡಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಗೈರಾಗುತ್ತಿದ್ದಾರೆ. ಇತ್ತ ಸಂಸತ್ ಅಧಿವೇಶನದ ಹಿನ್ನೆಲೆ ಕೇಂದ್ರ ಸಚಿವ ಜೋಶಿ ಗೈರಾಗುತ್ತಿದ್ದಾರೆ. ಇನ್ನು ಜೆಡಿಎಸ್ ಪಾದಯಾತ್ರೆ ಪಕ್ಷದ ಸಭೆಯ ಹಿನ್ನೆಲೆ ಇಂದು ಬೆಳಿಗ್ಗೆಯೇ ಸಭೆ ಮಾಡಿ ಒಮ್ಮತದ ತೀರ್ಮಾನ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ.